ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಕೇಸ್ಗೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ರಾಮೇಶ್ವರಂ ಕೆಫೆಯನ್ನ ಸ್ವಚ್ಛತೆಗೊಳಿಸಿದ್ದಾರೆ ಹೋಟೆಲ್ನ ಸಿಬ್ಬಂದಿ. ಮೊನ್ನೆ ಮಧ್ಯಾಹ್ನ 12:55ರ ಸುಮಾರಿಗೆ ಒಂದು ಕ್ಷಣ ಬೆಂಗಳೂರಿಗರು ಬೆಚ್ಚಿ ಬಿದ್ದಿದ್ರು. ಕಾರಣ ಪ್ರಖ್ಯಾತ ಹೋಟೆಲ್ ಉದ್ಯಮದಲ್ಲಿ ಹೆಸರು ಪಡೆದಿದ್ದಂತಹ ದಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಅನ್ನೋ ಸುದ್ದಿ ಎಲ್ಲೆಡೆ ಹಬ್ಬಿದೆ. ರಾಮೇಶ್ವರಂ ಕೆಫೆಯನ್ನ ಸ್ವಚ್ಛಗೊಳಿಸಿದ್ದಾರೆ ಸಿಬ್ಬಂದಿ. ಕೆಫೆಯಲ್ಲಿ ಸ್ಫೋಟ ಆಗಿತ್ತು. ವಸ್ತುಗಳೆಲ್ಲವೂ ಚೆಲ್ಲಾಪಿಲ್ಲಿ ಆಗಿದ್ವು. ಗಾಜಿನ ಚೂರುಗಳು, ಹೋಟೆಲ್ನ ಪೀಠೋಪಕರಣಗಳು ಎಲ್ಲವೂ ಕೂಡ ಛಿದ್ರ ಆಗಿತ್ತು. ಇದೆಲ್ಲವನ್ನ ಹೋಟೆಲ್ನ ಸಿಬ್ಬಂದಿ ಸ್ವಚ್ಛಗೊಳಿಸಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಸಿಬ್ಬಂದಿ ಈ ಕೆಲಸದಲ್ಲಿ ನಿರತರಾಗಿದ್ರು. ವೈಟ್ ಫೀಲ್ಡ್ನ ಕುಂದಲಹಳ್ಳಿಯಲ್ಲಿರುವ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣ ಸಾಕಷ್ಟು ರೋಚಕತೆಯನ್ನ ಪಡೆದುಕೊಳ್ತಾ ಇದೆ. ಜೊತೆಯಾಗಿ ಒಂದಷ್ಟು ಆತಂಕವನ್ನ ಕೂಡ ಹುಟ್ಟಿಸಿದೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರ ಕೈವಾಡ ಇದು? ನಿಜಕ್ಕೂ ಏನಾದರೂ ಹೋಟೆಲ್ ಉದ್ಯಮದ ದ್ವೇಷ ಅಥವಾ ವೈಷಮ್ಯಕ್ಕೆ ಆದಂತಹ ಘಟನೆಯ ಇದು, ಅಥವಾ ಉಗ್ರ ಚಟುವಟಿಕೆಯಿಂದ ಆದಂತಹ ಒಂದು ಅವಘಟನೆಯ ಇದು, ಉಗ್ರ ಕೃತ್ಯವ ಇದು? ಈ ರೀತಿಯಲ್ಲಿ ಪ್ರಕರಣವನ್ನು ಭೇದಿಸೋದಕ್ಕೆ ಪೊಲೀಸರು ಕೂಡ ಎಲ್ಲಾ ರೀತಿಯಲ್ಲೂ ಸರ್ಕಸ್ ಮಾಡ್ತಾನೆ ಇದ್ದಾರೆ. ಯಾಕಂದ್ರೆ ಘಟನೆ ಆದಂತಹ ಸಂದರ್ಭದಲ್ಲಿ ಒಂದು 4-5 ಜನರಿಗೆ ಗಾಯಗಳಾಯಿತು. ಓರ್ವ ಮಹಿಳೆ ಗಂಭೀರವಾಗಿ ಗಾಯಗೊಂಡರು. ಆಲ್ಮೋಸ್ಟ್ 40% ಅಷ್ಟು ಅವರ ದೇಹದ ಭಾಗಗಳು ಸುಟ್ಟು ಹೋಗಿದ್ವು ಅಲ್ಲಿನ ಒಂದು ಬಾಂಬ್ ಸಿಡಿತಕ್ಕೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಉಗ್ರ ಕೃತ್ಯವ ಇದು, ಅಥವಾ ಏನಾದರೂ ವೈಷಮ್ಯಕ್ಕೆ ಮಾಡಿದಂತಹ ಒಂದು ಸಂಚ ಇದು? ಇದನ್ನ ಪೊಲೀಸರು ಪ್ರಕರಣದಿಂದ ಭೇದಿಸಬೇಕಾಗಿದೆ. ಹೇಗಿದ್ದಂತಹ ರಾಮೇಶ್ವರಂ ಕೆಫೆ ಹೇಗಾಯ್ತು ಅನ್ನೋದನ್ನ ನೋಡಿದ್ವಿ. ಮೊನ್ನೆವರೆಗೂ ಕೂಡ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅದರ ಸ್ವಚ್ಛತೆ ಕಾರ್ಯವನ್ನ ಸಿಬ್ಬಂದಿ ಮಾಡಿದ್ದಾರೆ. ಅದರ ಕುರಿತಾಗಿ ನಮ್ಮ ಪ್ರತಿನಿಧಿ ಭರತ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ. ಬೆಂಗಳೂರಿನ ITPL ರಸ್ತೆಯಲ್ಲಿರುವಂತಹ ದಿ ರಾಮೇಶ್ವರ ಕೆಫೆಯಲ್ಲಿ ನಿನ್ನೆ ದಿನ ಬಾಂಬ್ ಬ್ಲಾಸ್ಟ್ ನಡೆದಿತ್ತು. ಸೊ ಈ ಘಟನೆಗೆ ಸಂಬಂಧಪಟ್ಟಂತೆ ಘಟನೆ ನಡೆದಂತಹ ಸ್ಥಳದಲ್ಲಿ ಸಾಕಷ್ಟು ತನಿಖಾ ತಂಡಗಳು ಒಂದು ಮಹಾಜರ್ ನಡೆಸುವಂತಹ ಒಂದು ಪ್ರಕ್ರಿಯೆಗೆ ಮುಂದಾಗಿತ್ತು. ಸೊ ಇದಾದ ನಂತರ 2 ದಿನಗಳ ನಂತರ ಇದೀಗ ಹೋಟೆಲ್ ಸಿಬ್ಬಂದಿಗಳು ಹೋಟೆಲ್ ಒಳಭಾಗಕ್ಕೆ ಹೋಗಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಹೋಟೆಲ್ ಮಾಲೀಕರಾಗಿರುವಂತಹ ರಾಘವೇಂದ್ರ ರಾವ್ ಅವರು ಬಂದು ಈಗಾಗಲೇ ಇಲ್ಲಿನ ಸಿಬ್ಬಂದಿಗಳೊಂದಿಗೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಜೊತೆಗೆ ಏನೇ ಆದ್ರೂ ಕೂಡ ಈ ಹೋಟೆಲ್ ಅನ್ನ ಮುಂದಿನ ಶುಕ್ರವಾರ ತೆರಿತೇವೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ಕ್ಲಿಯರೆನ್ಸ್ಗಳು ಕೂಡ ಸಿಕ್ಕಿವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಈ ಹೋಟೆಲ್ ಸಿಬ್ಬಂದಿಗಳು ಈಗಾಗಲೇ ಈ ನಿಟ್ಟಿನಲ್ಲಿ ಎಲ್ಲರೂ ಬಂದು ಈ ಹೋಟೆಲ್ನ ಒಳಭಾಗದಲ್ಲಿ ಒಂದು ಶುಚಿ ಮಾಡುವಂತ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕಾಣಬಹುದು ಇಲ್ಲಿನ ಒಂದು ದೃಶ್ಯಾವಳಿಗಳು. ಏನು ಒಳಭಾಗದಲ್ಲಿ ನಾವು ಕೆಲಸ ಮಾಡ್ತಿದ್ದಂತಹ ಹೋಟೆಲ್ ನಲ್ಲಿ ಮತ್ತೆ ಬಂದು ಈ ಒಂದು ಕೆಲಸಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗ್ತದೆ, ಈ ಹೋಟೆಲ್ನ ಮಾಲೀಕರು ಕೂಡ ತಮ್ಮ ಸಿಬ್ಬಂದಿಗಳಿಗೆ ಸಹಾಯವನ್ನ ಮಾಡ್ತಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಈ ಹೋಟೆಲ್ ಮಾಲೀಕರು ಹೇಳಿರುವಂತೆ ಏನು ತಮ್ಮ ಸಿಬ್ಬಂದಿಗಳಿಗೆ ಏನು ಗಾಯಗಳಾಗಿವೆ, ಸೊ ಅವರ ಚಿಕಿತ್ಸಾ ವೆಚ್ಚವನ್ನು ಕೂಡ ನಾವೇ ಭರಿಸ್ತೇವೆ, ಜೊತೆಗೆ ಅವರ ಕುಟುಂಬವನ್ನು ನಾವೇ ನೋಡ್ಕೊಳ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರುವಂತದ್ದು. ಇದು ಪ್ರಮುಖ ಗಮನಾರ್ಹವಾದ ವಿಷಯವಾದ್ರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಂಗಳೂರಿನಲ್ಲಿ CCBಗೆ ಈ HL ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ ಹೊರಗಡೆ ಆಗಿರುವಂತಹ ನಿಟ್ಟಿನಲ್ಲಿ 8 ತಂಡಗಳನ್ನು ರಚಿಸಿರುವಂತಹ CCB ರಾಜ್ಯದ ಮೂಲೆಗಳಲ್ಲೂ ಕೂಡ ಈ ಪ್ರಕರಣದ ಆರೋಪಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಹಲವು ರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ಕೂಡ ಸ್ಥಳದಲ್ಲಿ ಬಿಟ್ಟು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಸ್ಥಳದಲ್ಲಿ ಏನು ಬ್ಲಾಸ್ಟ್ ಆಯಿತು, ಬ್ಲಾಸ್ಟ್ ಸಂಬಂಧಪಟ್ಟಂತಹ ಕೆಲವೊಂದು ಎಲೆಕ್ಟ್ರಾನಿಕ್ ಡಿವೈಸ್ ಗಳನ್ನು ಕೂಡ ಸಂಗ್ರಹ ಮಾಡಿದೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ FSL ಕೂಡ ಈಗಾಗಲೇ ಕಳಿಸಲಾಗಿದ್ದು, FSL ಇಂದ ವರದಿ ಬಂದ ನಂತರವಷ್ಟೇ ಇದರ ಪ್ರಮುಖವಾದಂತಹ ಕಾರಣವೇನು, ಜೊತೆಗೆ ಈ ಒಂದು ಸ್ಫೋಟಕದಲ್ಲಿ ಯಾವೆಲ್ಲ ರಾಸಾಯನಿಕ ವಸ್ತುಗಳನ್ನ ಬಳಸಲಾಗಿತ್ತು ಅಂತಕ್ಕಂಥ ವಿಚಾರವೂ ಕೂಡ ತಿಳಿದು ಬರಬೇಕಾಗುತ್ತೆ. ಹಾಗಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏನು ರಾಜ್ಯದಲ್ಲಿ ಈ ಹಿಂದೆ ನಡೆದಂತಹ ಮಂಗಳೂರಿನಲ್ಲಿ ನಡೆದಂತಹ ಕುಕ್ಕರ್ ಬ್ಲಾಸ್ಟ್ ಪ್ರಕರಣ ಇರಬಹುದು, ಸೊ ಹಾಗಾಗಿ ಈ ರಾಜ್ಯದಲ್ಲಿ ಈ ಹಿಂದೆ ನಡೆದಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂತ ವರದಿಯನ್ನು ಕೂಡ ಈ ಒಂದು ಪ್ರಕರಣಕ್ಕೆ ತಾಳೆ ಹಾಕಲಾಗ್ತಿದೆ. ಜೊತೆಗೆ ಈ ಒಂದು ದಿ ರಾಮೇಶ್ವರ ಕೆಫೆ ಏನಿದೆ, ಈ ಕೆಫೆಯ ಘಟನೆ ನಡೆದು ಸುಮಾರು 24 ಗಂಟೆಗಳ ಕಳೆದರೂ ಕೂಡ ಇದುವರೆಗೂ ಯಾವುದೇ ರೀತಿಯಲ್ಲಿ ಆರೋಪಿಗಳ ಸುಳಿವು ಲಭ್ಯ ಆಗದಂತ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಪೊಲೀಸರು ತನಿಖೆ ಕೈಗೊಂಡಿರುವಂತದ್ದು. ಜೊತೆಗೆ ರಾಮೇಶ್ವರ ಕೆಫೆಗೆ ಸಂಬಂಧಪಟ್ಟಂತೆ 2 ಕಿಲೋಮೀಟರ್ ವ್ಯಾಪ್ತಿಯ ಸಾಕಷ್ಟು 500ಕ್ಕೂ ಹೆಚ್ಚು CCTVಗಳನ್ನ ಪರಿಶೀಲನೆ ನಡೆಸಿದ್ದಾರೆ. ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ಭರತ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.